ಅಪ್ಡೇಟ್, ನಾನೀಗ ಇದ್ದೀನಿ ಇಂಡೋರಲ್ಲಿ. ಸೊ ಫುಲ್ ಕ್ಲೌಡಿ ಆಗಿದೆ, ಯಾಕೋ ಕೆಚ್ಚೋ ಅಂದಾಜಿಲ್ಲಿದೆ. ಆ್ಯಂಡ್ ನನ್ನ ವಾಯ್ಸ್ ಯಾವ ರೇಂಜಿಗೆ ಕೇಳಿಸಿದೆ ಗೊತ್ತಿಲ್ಲ, ಬಿಕಾಸ್ ಇನ್ಸ್ಟಾ 360 ರೆಕಾರ್ಡ್ ಮಾಡ್ತಿದ್ದೀನಿ. ಗೋಪ್ರೋದು ಕೇಸ್ ತಂದಿಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಪ್ರೀವಿಯಸ್ಲಿ ಆ ಕಥೆ ಹೇಳಿದ್ದೀನಲ್ಲ. ಸೊ ಹಾಗೆ ಈಗ ಇನ್ಸ್ಟಾ 360 ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ಸ್ಟಾ 360 ಮಾಡ್ತಾಯಿದ್ದೀನಿ. ಬಟ್ ಇದರಲ್ಲಿ ಮೈಕ್ ಇಲ್ಲ, ರನ್ನಿಂಗ್ ಟೈಮಲ್ಲಿ ನಿಮ್ಮ ಜೊತೆ ಮಾತಾಡಲಿಕ್ಕಾಗೋದಿಲ್ಲ. ಅಲ್ಲಿ ಇಲ್ಲಿ ನಿಲ್ಲಿಸ್ಬಿಟ್ಟು ಸಣ್ಣ ಒಂದು ಕ್ವಿಕ್ ಅಪ್ಡೇಟ್ ಕೊಟ್ಕೊಂಡು ಮಾತಾಡ್ಬೋದು ಅಷ್ಟೇ. ಆ್ಯಂಡ್ ಸೋ ಫಾರ್ ನಾನು ಆಲ್ಮೋಸ್ಟ್ ಒಂದು 800-900 ಕಿಲೋಮೀಟರ್ಸ್ ಅಷ್ಟೇ ಕವರ್ ಮಾಡಿರೋದು. ಕಮ್ಮಿನೇ ಆಯಿತು. ಹೊಸ ರೋಡಲ್ಲ, ರಿಸ್ಕ್ ಬೇಡ ಅಂತ ಹೇಳ್ಕೊಂಡು ಆರಾಮಾಗಿ ಓಡಾಡ್ತಿದ್ದೀನಿ ಅಷ್ಟೇ. ಸೊ ಲೆಟ್ಸ್ ಮೂವ್. ಇನ್ನೂ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದರೆ ನನಗೆ ನಮ್ಮ ರಾಜ್ಯಕ್ಕೆ ತಲುಪೋದು ಲೇಟ್ ಆಗ್ಬೋದು. ಆ್ಯಂಡ್ ನಾನು ಯಾವ ಬೈಕ್ ಓಡಿಸ್ತಿದ್ದೀನಿ ಅಂತ ಏನಾದ್ರು ಕೇಳ್ತಾಯಿದ್ರೆ, ನಾನು ಓಡಿಸ್ತಿರೋದು ಬೆನೆಲಿ 600i. ಎಸ್, ಫೈನಲಿ ಡ್ಯೂಕ್ 390ಇಂದ ಬೆನೆಲಿ 600iಗೆ ಶಿಫ್ಟ್ ಆಗಿದ್ದೀನಿ. ಸೊ ಹೋಲ್ ಸ್ಟೋರಿ ನಿಮಗೆ ಹೇಳ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ. ಡಾಬಾ ಸಿಗ್ತದೆ. ನಾನು ಇವತ್ತು ತಲುಪಬೇಕಾದ ಲೊಕೇಶನ್ಗೆ ಡೆಸ್ಟಿನೇಷನ್ಗೆ 144 ಕಿಲೋಮೀಟರ್ ಇದೆ. ಸೊ ನಮ್ಮ ಟಗರು ಇಲ್ಲಿದೆ. ಒಂದು 10 ನಿಮಿಷ ಮೊಬೈಲ್ ಚಾರ್ಜಿಗೆ. ಹಾಗೇನು ಟೈಮ್ ವೇಸ್ಟ್ ಮಾಡೋದು ಬೇಡ, ಜಸ್ಟ್ 100 ಕಿಲೋಮೀಟರ್ ಇದೆ ಅಷ್ಟೇ. ಹಾಗೆ ಇಲ್ಲಿ ರಾಕೇಶ್ ಬೈಯನ ಹತ್ರ ಕಬ್ಬು ಕುಟ್ಕೊಂಡು ಹೊರಟೆ. ಹೋದಲ್ಲೆಲ್ಲ ಹೊಸೊಬ್ಬರನ್ನ ಪರಿಚಯ ಮಾಡ್ಕೊಳ್ಳೋದು ಅಷ್ಟೇ.